ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ನಂದೋ ರಾಜ ಭವಿಷ್ಯತಿ ಮೂರನೇ ಭಾಗ. ಎರಡನೇ ಭಾಗದಲ್ಲಿ ಸುರಸೇನ ರಾಜ್ಯದಲ್ಲಿ ಜಲಪಾತದ ಮೂಲಕ ಎಷ್ಟೊಂದು ಜನ ಆರ್ಯವರ್ತ ಕ್ಷತ್ರಿಯ ವಂಶದವ್ರನ್ನ ಸಾಯಿಸಲಾಯಿತು. ಹಾಗೆ ಪಾಂಚಾಲ ರಾಜ್ಯವನ್ನು ಕೂಡ ನಂದನ ಕಡೆಯವರು ಆಕ್ರಮಿಸಿ ಆಯಿತು. ಈಗ ಅಲ್ಲಿಂದ ಕತೆ ಮುಂದಕ್ಕೆ. ನಂದೋ ರಾಜ ಭವಿಷ್ಯತಿ ಅನ್ನೋದು ಈ ನಾನುಡಿ ಹೇಗೆ ಬಂತು ಅನ್ನೋದು ಕೂಡ ಒಂದು ಆಸಕ್ತಿಕರವಾದ ವಿವರಣೆ. ಒಂದು ಮುತ್ತು ರತ್ನ ಮಾರೋ ಅಂಥ ವ್ಯಕ್ತಿ ಅದ್ಭುತವಾದ ಒಂದು ಮುತ್ತಿನ ಹಾರ ತಗೊಂಡು ಮಗಧ ರಾಜ್ಯಕ್ಕೆ ಬಂದಿರ್ತಾರೆ. ಆಗ ಈ ಕ್ಷುದ್ರ ವನಿತೆ ಇರ್ತಾಳಲ್ಲ, ನಂದರಾಜನ ಹೆಂಡತಿ ಮಿಂಡ್ರಿ, ಅವಳು ಅದನ್ನು ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ನಂದರಾಜ ಹೇಳ್ತಾರೆ, ಈಗ ಸದ್ಯಕ್ಕೆ ಕೋಸಾಗಾರದಲ್ಲಿ ಅಷ್ಟು ದುಡ್ಡಿಲ್ಲ, ಒಂದು. ಎರಡನೇದು ಅದು ಕಾಲಾಶೋಕ ನೋಡ್ಕೊಳ್ತಿದ್ದಾನೆ, ಈಗ ಬೇಡ ಬಿಡು, ಮುಂದೆ ಒಂದಿನ ಕೊಡಿಸೋಣ ಅಂತ ಹೇಳ್ತಾನೆ. ಅದಾದಮೇಲೆ ದಾಸಿ ಇರ್ತಾಳಲ್ಲ, ಅವಳು ಬಂದು ಅಮ್ಮ ನಿಮ್ಗೆ ಇಷ್ಟ ಆಗಿದೆಯಲ್ಲ ತಗೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ರಾಜ ಬೇಡ ಅಂದರು ಅಂತ ಹೇಳಿದ್ರೆ, ಇಲ್ಲ ನೀವು ತಗೊಳ್ಳಿ ಅಮ್ಮ, ಯಾಕೆ ಅಂದರೆ ಏನಾದರೂ ನಡೀಬೋದು ಮುಂದೆ ಅಂತ ಹೇಳ್ತಾನೆ. ಏನಾದರೂ ನಡೀಬೋದು ಅಂದರೆ ಅಂದಾಗ ಅವಳೊಂದು ಸಂಸ್ಕೃತದಲ್ಲಿ ಒಂದು ಪದ್ಯ ಥರ ಹೇಳ್ತಾಳೆ. ಅದರಲ್ಲೇ ಅದೇ ಉತ್ತುಂಗಭುಜ ಸಾಯಲೂಬಹುದು, ನಂದರಾಜ ರಾಜ ಆಗಲೂಬಹುದು ಅನ್ನೋದಕ್ಕಾಗಿ ಅವಳು ಬಳಸಿರೋ ಶಬ್ದ ಇದು, ನಂದೋ ರಾಜ ಭವಿಷ್ಯತಿ ಅಂತ. ನಾಳೆ ನಿನ್ನ ಮಗ ರಾಜ ಆದರೆ ನಿನಗಿದನ್ನು ತೀರ್ಸೋದೊಂದು ದೊಡ್ಡ ಕಷ್ಟ ಏನಾಗಲ್ಲ, ತಗೋ ಅಂತ ಹೇಳಿರ್ತಾಳೆ. ಆವಾಗಿಂದ ನಂದೋ ರಾಜ ಭವಿಷ್ಯತಿ ಅನ್ನೋದು ತುಂಬ ವಾಡಿಕೆಯಲ್ಲಿ ಬಂತು. ಇದು ಒಂದು ಕಡೆಗಿಡೋಣ. ಈಗ ಕೌಸಲ ರಾಜ್ಯ ವಿದೇಹ ಮತ್ತು ಬಲ್ಲಟ ರಾಜ್ಯಗಳನ್ನು ಆಕ್ರಮಿಸಿ ಆಯಿತು. ಅಂದರೆ ಮಗಧ ರಾಜ್ಯದ ಬಾರ್ಡ್ರಿಗೆ ಬಂದು ನಿಂತಿದ್ದಾರೆ. ಈಗ ಅವ್ರಿಗೆ ಕೆಲವು ವಿಷಯ ಗೊತ್ತು. ನಂದರಾಜನಿಗೆ, ಮಹಾನಂದಿ ರಾಜನಿಗೆ ವಯಸ್ಸಾಗಿದೆ, ಅವ್ರ ಮಗ ಕಾಲಾಶೋಕ ಅಷ್ಟು ಬಲವಾದ ವ್ಯಕ್ತಿ ಅಲ್ಲ, ಮತ್ತು ಮಗಧ ರಾಜ್ಯದಲ್ಲಿ ಉತ್ತುಂಗಭುಜ ನಡೆಸ್ತಿರೋ ಎಲ್ಲ ತುಂಬ ಕಾಟ ಕೊಡ್ತಿದ್ದಾನೆ ಜನಕ್ಕೆ. ಯಾಕೆಂದರೆ ರಾಜನ ಎರಡನೇ ಮಕ್ಕಳು, ಮೂರನೇ ಮಗ ಇದಾನಲ್ವ ಮೃತ್ಯುಂಜಯ ಮತ್ತು ವಿಧಿಸಾರ, ಅವ್ರಿಗೆಲ್ಲ ಖರ್ಚಿಗೆ ಬೇಕಾದಾಗ ಈ ಉತ್ತುಂಗಭುಜ ಹಳ್ಳಿಗಳಲ್ಲಿರೋ ಎಲ್ಲ ಸಾಹುಕಾರರನ್ನ ಅಥವಾ ವ್ಯಾಪಾರಿಗಳನ್ನು ಹೋಗಿ ದುಡ್ಡು ಕೊಡೋಕ್ಕೆ ಕೇಳ್ತಾನೆ. ಅವರು ಆಗಲೇ ನಾವು ಕಪ್ಪ ಕಟ್ಟಿದ್ದೀವಿ ಅಂತ ಹೇಳಿದ್ರೆ ಅವ್ರ ಮನೆಗಳ ಮೇಲೆ ದಾಳಿ ಮಾಡ್ತಾನೆ. ಆಗ ಅಲ್ಲಿರೋ ಇದನ್ನ ಎಲ್ಲ ದೋಚ್ಕೊಂಡು ಬಂದಿರ್ತಾನೆ. ಹಾಗಾಗಿ ಅಲ್ಲಿರೋ ಎಲ್ಲ ಜನಗಳು ಇವರಂದರೆ ಬೇಸತ್ತು ಹೋಗಿರ್ತಾರೆ. ಈಗ ಕೌಸಲ ರಾಜ್ಯ ಏನಾದರೂ ಅಲ್ಲಿಗೆ ಬಂದರೆ ಆ ಜನರು ನನ್ನನ್ನು ಆಹ್ವಾನಿಸ್ತಾರೆ ಅನ್ನೋದು ಒಂದು ಕೌಸಲ ರಾಜ ಯೋಚನೆ. ಆದರೆ ಅವರ ಮುತ್ತಾತ ವಿದುತ್ತವ ಶಕುನ ರಾಜ್ಯದಲ್ಲಿ ಕಪಿಲವಸ್ತುವಲ್ಲಿ ಬುದ್ಧನ ವಂಶದವ್ರನ್ನ ಎಲ್ಲರನ್ನೂ ಸಾಯಿಸಿರ್ತಾರೆ. ಆದ ಕಾರಣ ಅದೇ ಥರ ಈಗಲೂ ನಾನು ಈ ಮಗಧ ರಾಜ್ಯದವ್ರನ್ನ ಸಾಯಿಸಿದ್ರೆ ಏಕಛತ್ರಾಧಿಪತ್ಯ ನಡೆಸ್ಬೋದು ಅನ್ನೋದು ಅವರ ಯೋಚನೆ. ಹೀಗಿರುವಾಗ ಕೆಲವು ಹಳ್ಳಿಗಳ ಮೇಲೆ ಕೌಸಲ ರಾಜ್ಯದ ಸೈನಿಕರು ಹೋಗಿ ಕಾದಾಡೋಕ್ಕೆ ನೋಡ್ತಾರೆ. ಇವ್ರು ಹೋದಾಗ ಅಲ್ಲಿ ಯಾರೂ ವೆಲ್ಕಮ್ ಮಾಡಲ್ಲ ಇವ್ರನ್ನ. ಇವನ ಯೋಚನೆ ತಲೆಕೆಳಗಾಗತ್ತೆ. ಅದು ಯಾಕೆ ಇವರು ಇವಾಗ ವಾಪಸ್ ಕಾದಾಡ್ತಾರೆ, ಆ ಕಡೆನವರು ಕೆಲವರು ಸಾಯ್ತಾರೆ, ಈ ಕಡೆಯವರು ಕೆಲವರು ಸಾಯ್ತಾರೆ, ಹೀಗಾಗ್ತಿದೆಯಲ್ಲ ಏನು ಅಂತ ಯೋಚನೆ ಮಾಡ್ತಾ ನಿಲ್ತಾನೆ ಕೌಸಲ ರಾಜ. ಅವನ ಹೆಸರು ಸುಮಿತ್ರ. ಇವರಿಬ್ಬರು ಕಾದಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದ ಕಾಲಾಶೋಕ ಉತ್ತುಂಗಭುಜನ ಜೊತೆ ಡಿಸ್ಕಸ್ ಮಾಡಿದಾಗ ಅವನು ಹೇಳ್ತಾನೆ, ಮಹಾಸೇನಾನಿ, ಇಲ್ಲ ನಾವೇ ವಾಪಸ್ ಅವ್ರ ಮೇಲೆ ಯುದ್ಧ ಸಾರೋಣ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲ ಸರಿ ಹೋಗುತ್ತೆ, ನಾವೇ ಹೋಗಿ ಯುದ್ಧ ಮಾಡೋಣ, ಅವರು ನಮ್ಮ ರಾಜ್ಯಕ್ಕೆ ಬರೋದು ಹೇಗೆ ಅಂತ ಹೇಳಿ ಸೈನ್ಯವನ್ನೆಲ್ಲ ಸಮಾಯತ್ತ ಮಾಡಲಿಕ್ಕೆ ಅಂತ ಹೇಳಿ ಉತ್ತುಂಗಭುಜ ಹೊರಡ್ತಾನೆ. ಯಾವುದಕ್ಕೂ ಇರಲಿ ಅಂತ ಹೇಳಿ ಕಾಲಾಶೋಕ ಅವರ ಅಪ್ಪನ ದೃಷ್ಟಿಗೆ ಈ ವಿಷಯನ ತಗೊಂಡೋಗೋಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿವರೆಗೂ ಇಂಪಾರ್ಟೆಂಟ್ ವಿಷಯಗಳು ಏನೇ ಇದ್ದರೂ ಮಹಾನಂದಿ ರಾಜರಿಗೆ ತಿಳಿಸೋದಿಲ್ಲ. ಒಂದು ವೇಳೆ ಅವ್ರು ತಿಳ್ಕೊಂಡು ಏನಾದರೂ ಕೇಳಿ ಯಾಕೆ ಹಂಗೆ ಮಾಡಿದ್ರಿ ಅಂತ ಕೇಳಿದ್ರೆ, ಹೌದಾ ಆಗಿದ್ರೆ ನಿಮ್ಮ ರಾಜ ನೀವು ನೋಡ್ಕೊಳ್ಳಿ ಅಂತ ಬೆದರಿಸ್ತಾನೆ. ಈಗ ಯಾವುದೋ ಇಂಪಾರ್ಟೆಂಟ್ ಇಲ್ಲದೇ ಇರೋ ಅಂಥ ವಿಷಯಗಳನ್ನು ಮಹಾನಂದಿ ರಾಜರ ಹತ್ರ ಕಾಲಾಶೋಕ ಡಿಸ್ಕಸ್ ಮಾಡ್ತಿರ್ತಾನೆ. ಇವತ್ತು ಈ ವಿಷಯ ಯಾಕೋ ಅವನಿಗೆ ತಿಳಿಸ್ಬೇಕು ಅಂತ ಅನಿಸುತ್ತೆ. ಮಹಾನಂದಿ ರಾಜರ ಹತ್ರ ಹೋಗಿ ಈ ಥರ ಹೇಳಿದಾಗ ರಾಜ ಒಂದು ಸಲ ಯೋಚನೆ ಮಾಡಿ, ನೋಡು, ನೀನೇ ಕೇಳ್ತಿರೋದ್ರಿಂದ ನಾನು ರಾಜನೀತಿನ ಹೇಳ್ತಾ ಇದ್ದೀನಿ. ಏನಂದರೆ ಇವಾಗ ನೀನು ಯುದ್ಧ ಮಾಡೋದು ತುಂಬ ತಪ್ಪು. ವಿದೇಹ ರಾಜ್ಯ ಶತಮಾನಗಳಿಂದ ಅದು
ಹಾಗೆ ಉಳ್ಕೊಂಡಿದೆ. ಅದ್ರ ಮೇಲೆ ಇದು ಯಾರು ಯುದ್ಧ ಸಾರಿದ್ದಾಗಲಿ ಆಕ್ರಮಿಸಿದ್ದಾಗಲಿ ಇಲ್ವೇ ಇಲ್ಲ. ಕಾರಣ ಅದು ಸೀತಾದೇವಿ ಹುಟ್ಟಿದ ಜಾಗ. ಈಗ ಒಂದೊಂದು ಸ್ಥಳಕ್ಕೆ ಒಬ್ಬೊಬ್ಬರು ಹುಟ್ಟಿದಾಗ ಒಂದು ಪ್ರತ್ಯೇಕತೆ ಬರುತ್ತೆ. ಮಥುರಾ ನಗರಕ್ಕೆ ಕೃಷ್ಣ ಹುಟ್ಟಿದಾಗ, ಅಯೋಧ್ಯ ನಗರಕ್ಕೆ ರಾಮ ಹುಟ್ಟಿದಾಗ, ಕಪಿಲವಸ್ತುವಿಗೆ ಬುದ್ಧರು ಹುಟ್ಟಿದಾಗ ಆ ಆ ಸಿಟಿಗಳಿಗೆ ಪ್ರತ್ಯೇಕವಾದ ಸ್ಥಾನ ಇರುತ್ತೆ. ಹಾಗೆ ವಿದೇಹ ರಾಜ್ಯದಲ್ಲಿ ಅವರ ರಾಜಧಾನಿ ಮಿಥಿಲೆಯಲ್ಲಿ ಸೀತಾದೇವಿ ಹುಟ್ಟಿದ್ರು. ಆದ ಕಾರಣ ಅದಕ್ಕೆ ಒಂದು ಸೀತಾದೇವಿಯಿಂದ ಅದಕ್ಕೊಂದು ಪ್ರತ್ಯೇಕತೆ ಬಂದಿದೆ. ಅದನ್ನು ಯಾರೂ ಇದುವರೆಗೂ ಆಕ್ರಮಿಸಲಿಲ್ಲ. ಆದರೆ ಈಗ ಕೌಸಲ ರಾಜ ಆ ಕೆಲಸ ಮಾಡಿದ್ದಾನೆ, ಅದು ತಪ್ಪು. ಅದು ಅಲ್ಲದೆ ನಮ್ಮ ಎರಡು ರಾಜ್ಯಗಳು ಸ್ನೇಹ ಸೌದಾರ್ಯತೆಯಿಂದ ಯಾಕಿದ್ವು ಅಂದರೆ ಮಧ್ಯದಲ್ಲಿ ಬಾರ್ಡರ್ ಕಂಟ್ರೀಸ್ ಬಲ್ಲಟ ಮತ್ತು ವಿದೇಹ ರಾಜ್ಯಗಳು ಇದ್ದ ಕಾರಣ. ಇವಾಗ ಅದನ್ನು ಅವ್ರು ಆಕ್ರಮಿಸ್ಕೊಳ್ಳೋದು ತುಂಬ ತಪ್ಪು. ಇದನ್ನು ನಾವು ಖಂಡಿಸಬೇಕು, ಅವ್ರಿಗೆ ಮನವರಿಕೆ ಮಾಡಿಸ್ಬೇಕು. ಈ ಮನವರಿಕೆ ಮಾಡಿಸ್ಬೇಕು ಅಂತಂದರೆ ಮೂರನೇ ವ್ಯಕ್ತಿನೂ ಬೇಕು. ನಾವೇ ಹೇಳಿದ್ರೆ ಅವ್ರು ಕೇಳಬೇಕಲ್ಲ. ಕಾರಣ ಯಾವತ್ತು ನಾವೇ ಡಿಸ್ಕಷನ್ಗಿಳಿದ್ರೆ ಅದು ಇನ್ನೊಂದು ದೊಡ್ಡ ಡಿಸ್ಕಷನ್ಗಾಗತ್ತೆ. ಯಾಕಂದರೆ ಸಮಸ್ಯೆ ಇರೋದೇ ನಮ್ಮಿಬ್ಬರ ಮಧ್ಯ. ಮೂರನೇ ವ್ಯಕ್ತಿ ಬೇಕು. ಆದರೆ ನಾನು ಮುಂಚೆನೇ ಹೇಳಿದ್ದೆ ನಿನಗೆ ಈ ಸರ್ವಕ್ಷತ್ರಿಯ ಸಭೆ ಮಾಡಬೇಡ ಅಂತ. ಆದರೂ ನೀನು ಮಾಡಿದೆ. ಹೋಗ್ಲಿ, ನಂದನ್ನು ಅದರೊಳಗೆ ಕರೆಸ್ಕೊಂಡ್ಯಾ ಅಂದರೆ ಅದು ಮಾಡಲಿಲ್ಲ. ಅವನು ಎಷ್ಟು ಕ್ಷುದ್ರವನಿತೆಯಾಗಿ ಹುಟ್ಟಿದ್ರು ಅವನು ನನ್ನ ಮಗನೇ, ತುಂಬ ಬಲಶಾಲಿ, ಬುದ್ಧಿವಂತ, ನಿನ್ನ ತಮ್ಮ. ಅವನ್ನ ನೀನು ಒಳಗೆ ಬಿಡಲಿಲ್ಲ. ಅವತ್ತಿಂದ ನಂದ ಏನಾದನು ಅಂತಲೂ ಗೊತ್ತಿಲ್ಲ. ಈಗ ಆರ್ಯವರ್ತದಲ್ಲಿ ಇರೋ ಎಷ್ಟೊಂದು ಜನ ಕ್ಷತ್ರಿಯರು ಸತ್ತೋದ್ರು. ನನಗೆ ಅವರ ಸಾವಿನ ಹಿಂದೆ ನಂದನ ಕೈವಾಡ ಕಾಣಿಸ್ತಿದೆ. ಈಗ ನಾವು ಏನಾದರೂ ರಾಯಭಾರ ಕಳಿಸೋಣ ಅಂತಂದ್ರೂ ಯಾರೂ ಇಲ್ಲ ನಮಗೆ. ನೀನು ಇವಾಗ ನನ್ನ ಸಜೆಷನ್ ಕೇಳಿರೋದ್ರಿಂದ ಹೇಳ್ತೀನಿ, ಈಗಲೂ ಯಾವುದಾದ್ರೂ ಒಳ್ಳೆ ಬ್ರಾಹ್ಮಣನ ಹುಡುಕಿ ಒಬ್ಬನ ರಾಯಭಾರನನ್ನು ಕಳಿಸು. ಇದು ಆ ವಿದೇಹ ರಾಜ್ಯವನ್ನು, ಬಲ್ಲಟ ರಾಜ್ಯವನ್ನು ಅವರ ರಾಜವಂಶಿಕರ ಸಂಬಂಧಿಕರಿಗೆ ಒಪ್ಪಿಸಿ ಅದನ್ನು ಯಥಾವತ್ತಾಗಿ ಮುಂಚಿನ ಹಾಗೆ ಅದನ್ನು ರಾಜ್ಯಗಳನ್ನಾಗಿ ಇಟ್ಟು ನಾವಿಬ್ಬರು ಮೈತ್ರಿಯಿಂದ ಮುಂದುವರಿಯೋಣ ಅನ್ನೋ ಮಾತನ್ನು ತಿಳಿಸು ಅಂತ ಹೇಳ್ತಾನೆ. ಅಪ್ಪ, ನಾನೇನಾದರೂ ಹೇಳಿದ್ರೆ ನಿಮಗೆ ಸಿಟ್ಟು ಬರುತ್ತೆ, ಆದರೂ ನಂದನನ್ನು ಕರ್ಕೊಳ್ಳೋಕ್ಕೆ ಹೇಳ್ತೀಯ ನೀನು, ಅವನು ಕ್ಷುದ್ರನಲ್ವಾ ಅಂತ ಕೇಳ್ತಾನೆ ಕಾಲಾಶೋಕ. ಕ್ಷುದ್ರ ಅಂದರೆ ಯಾರು? ಶೂದ್ರರು. ಅವನು ಶೂದ್ರವನಿತೆಗೆ ಇಟ್ಟಿದ್ರು, ಅವನು ನನ್ನ ಮಗನೇ ಅಲ್ವಾ? ನೀವು ಸರ್ವಕ್ಷೇತ್ರೀಯ ಸಭೆ ಮಾಡಿ ಏನು ಡಿಸೈಡ್ ಮಾಡಿದ್ರಿ? ಬ್ರಾಹ್ಮಣರನ್ನ ಕೊಲ್ಲಬೇಕು ಅಂತ. ನೀವು ಬುದ್ಧಿಸಮ್ನ ಫಾಲೋ ಮಾಡಬೇಕು ಅಂತ. ಈ ಬುದ್ಧಿಸಮ್ ಎಲ್ಲಿಂದ ಸ್ಟಾರ್ಟ್ ಆಯಿತು? ಯಾವುದೇ ಒಂದು ಧರ್ಮ ಹುಟ್ಟೋದು ಹೆಂಗೆ ಹುಟ್ಟಿರಲಿ, ಅದನ್ನು ಬೆಳೆಸಬೇಕು, ಅದಕ್ಕೆ ಪ್ರಾಣ ಬರಬೇಕು ಧರ್ಮಕ್ಕೆ ಅಂದರೆ ಬ್ರಾಹ್ಮಣರು ಬೇಕು. ಈ ಬುದ್ಧಿಸಮ್ ಮಾತ್ರ ಸ್ವಲ್ಪ ಪ್ರಬಲವಾಗಿ ಇತ್ತು. ಕಾರಣ ಕ್ಷತ್ರಿಯ ವಂಶದಲ್ಲೇ ಬುದ್ಧಿಸಮ್ ಹುಟ್ಟಿದ ಕಾರಣ. ಜೊತೆಗೆ ಆ ಧರ್ಮಕ್ಕೆ ಬೆಲೆ ತಂದುಕೊಟ್ಟವರು ಕಶ್ಯಪ ಅನ್ನೋ ಬ್ರಾಹ್ಮಣರು. ಅದಕ್ಕೆ ಪ್ರಾಣ ಬರೆಸಿ ಅದನ್ನು ಸ್ವಲ್ಪ ಬೆಳೆಸಿದ್ದು ಅಂದರೆ ಮಿಕ್ಕಿದ ಬ್ರಾಹ್ಮಣರು. ಅಂಥ ಬ್ರಾಹ್ಮಣರನ್ನ ಬೇರೆ ಕುಲಗಳು ಅವರು ಹೋಗಿ ಅವ್ರನ್ನ ಸಾಯಿಸೋದು ಹೇಗೆ? ಅದು ಎಷ್ಟು ನ್ಯಾಯ? ಬ್ರಾಹ್ಮಣ ಬದುಕಿದ್ರೇ ಧರ್ಮ ಬೆಳೆಯೋದು. ಇದು ಒಂದು ಕಡೆಗಿದ್ದರೆ, ಈಗ ನಂದ ಹೇಗೆ ನೀನು ಶೂದ್ರ ಅಂತ ಹೇಳ್ತೀಯ? ನೀವೆಲ್ಲರೂ ಬುದ್ಧರಲ್ವಾ? ಬುದ್ಧಿಸಮಲ್ಲಿ ಕ್ಯಾಸ್ಟಿಸಮ್ಮೇ ಇಲ್ಲ, ಅಥವಾ ಈ ಚತುರ್ವರ್ಣಗಳೇ ಇಲ್ಲ ಅಂದಮೇಲೆ ಶೂದ್ರ ಏನು ಕ್ಷತ್ರಿಯ ಏನು? ಅದರಲ್ಲೂ ನೀವು ಅಲ್ಲಿ ಮಾಡಿದ ನಿರ್ಣಯದಲ್ಲಿ ದೊಡ್ಡ ತಪ್ಪೇನೆಂದರೆ, ಈಗ ಬ್ರಾಹ್ಮಣರನ್ನೇನೋ ಸಾಯಿಸ್ತೀರಾ, ನೀವೆಲ್ಲ ಬುದ್ಧಿಸಮ್ ಕನ್ವರ್ಟ್ ಆಗ್ತೀರಾ, ನೀವೆಲ್ಲರೂ ವೇದಗಳಿಗೆ ಮರ್ಯಾದೆ ಕೊಡಲ್ಲ. ಆದಮೇಲೆ ಈ ವೈಶ್ಯರನ್ನು ಏನು ಮಾಡ್ತೀರಾ? ದೇಶದಲ್ಲಿ ವೈಶ್ಯವರ್ಣ ಇಲ್ಲದೆ ಹೋದರೆ ನಾವು ಟ್ರೇಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಹೇಗೆ ನಡೆಯುತ್ತೆ? ನಾವು ಬೆಳೆಸಿರೋ ಬೆಳೆ ಆಗ್ಬೋದು, ನೇಕಾರ ನೇದಿದ್ದು ಬಟ್ಟೆ ಆಗಿರ್ಬೋದು, ಸಾಮಾನ್ಯ ಜನಕ್ಕೆ ತಲುಪಿಸೋದು ಹೇಗೆ? ಈ ವ್ಯವಹಾರವನ್ನು ಯಾರಿಗೆ ಒಪ್ಪಿಸ್ತೀರಾ? ಈಗ ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ 3 ಜನ ದ್ವಿಜಗಳು, ಇವರಿಗೆಲ್ಲರೂ ಸಮಾಜಕ್ಕೆ ಬೇಕು. ಇಲ್ಲದೆ ಹೋದರೆ ಸಮಾಜ ತುಂಬ ಏರುಪೇರು ಆಗತ್ತೆ. ಇದು ಸಾವಿರಾರು ವರ್ಷಗಳಿಂದ, ಲಕ್ಷಾನುಗಟ್ಟಲೆ ವರ್ಷಗಳಿಂದ ಆಚರಿಸ್ಕೊಂಡ್ಬಂದಿರೋ ಒಂದು ಪದ್ಧತಿ. ಅದಕ್ಕೆ ವಿರುದ್ಧವಾಗಿ ಈಗ ನೀವು ಯಾಕೆ ಹೋರಾಡಬೇಕು?
ನೀವು ಬುದ್ಧರು ಅಂದಮೇಲೆ ನಂದನನ್ನೇ ಯಾಕೆ ಕರ್ಕೋಬಾರ್ದು ಅಂತ ವಾದಿಸ್ತಾನೆ. ಅದಕ್ಕೆ ಕಾಲಾಶೋಕ ಆದರೂ ನೀನು ನಮ್ಮನ್ನು ಕಮ್ಮಿ ಮಾಡಿ ಮಾತಾಡ್ತಿದೀಯಪ್ಪ ಅಂತ ಹೇಳ್ತಾನೆ. ಆಗ ಇಲ್ಲ, ನೀನು ಫಸ್ಟ್ ಆಫ್ ಆಲ್ ಉತ್ತುಂಗ ಭುಜನ್ ಜೊತೆ ಮಾತಾಡೋದನ್ನ ನಿಲ್ಲಿಸು. ನೀನು ಆವಾಗ ನನ್ನ ಸಜೆಷನ್ ಕೇಳಿದ್ರು ಅಥವಾ ನಾನಾಗಿ ನಿನಗೆ ಸಜೆಷನ್ ಕೊಟ್ಟಾಗ ನೀನು ಅರ್ಥ ಮಾಡ್ಕೊಂಡಿದ್ರು ನಾನು ಆಗಲೂ ಈಗಲೂ ಹೇಳ್ತಿರೋದು ಕೂಡ ಒಂದೇ. ನಂದನನ್ನು ಫಸ್ಟು ಹುಡುಕ್ಸು, ಅವನ್ನ ನೀನು ಮಹಾಸೇನಾನಿಯಾಗಿ ಮಾಡ್ಕೊ. ಈ ಉತ್ತುಂಗ ಭುಜ ತುಂಬ ಕೆಟ್ಟವನು, ಅವನು ಹೇಳ್ತಿರೋ ಸುಳ್ಳುಗಳಿಗೆ ಲಿಮಿಟೇಷನ್ನೇ ಇಲ್ಲ. ಈಗ ನೀನು ಏನೇ ಡಿಸೈಡ್ ಮಾಡಿದ್ರೂ ಉತ್ತುಂಗ ಭುಜನ್ಗೆ ತಿಳಿಸ್ಬೇಡ, ಯಾಕೆಂದರೆ ಅವನು ಎಲ್ಲ ನಿನಗೆ ರಾಂಗ್ ಸಜೆಷನ್ಸನ್ನೇ ಕೊಡ್ತಿದ್ದಾನೆ. ನಂದ ಎಲ್ಲಿದ್ದಾನೋ ಹುಡುಕಿಸಿ ಅವನ್ನೇ ಸೇನಾನಿಯಾಗಿ ಮಾಡ್ಕೊ. ಈಗ ಯಾರ ಜೊತೆಲ್ಲಾದರೂ ಒಬ್ಬ ಒಳ್ಳೆ ಬ್ರಾಹ್ಮಣನ ಹುಡುಕಿ ರಾಯಭಾರಕ್ಕೆ ಕಳಿಸು ಅಂತ ಹೇಳ್ತಾನೆ. ಯಾರನ್ನ ಕಳಿಸ್ಬೇಕು ಅಂತ ಅವನು ಸ್ವಲ್ಪ ಆಗು ಈಗೂ ಇರಬೇಕಾದ್ರೆ ರಾಜ ಹೇಳ್ತಾನೆ, ನೋಡು, ನಿನಗೆ ಯಾರಾದರೂ ಬೇರೆ ನಂಬಿಕೆ ಇರೋ ಅಂಥವ್ರಿದ್ರೆ ಅವ್ರನ್ನೇ ಕಳಿಸು. ಈಗ ನಾನೇ ಹೇಳೋದಾದರೆ ನಂದನ ಸ್ನೇಹಿತ ರಾಕ್ಷಸ ಅಂತ ಒಬ್ಬ ಇದ್ದಾನೆ. ಅವನು ತುಂಬ ವಿವೇಕಿ, ಮೇಧಾವಿ, ನಂದನ ಜೊತೆ ಎಲ್ಲ ಯುದ್ಧ ವಿದ್ಯೆಗಳನ್ನು ಕಲ್ತಿದ್ದಾನೆ, ತುಂಬ ಚುರುಕಾದವನು. ಆದ ಕಾರಣ ಅವನ್ನ ನೀನು ಕಳಿಸಿದ್ರೆ ಅವನಿಗೆ ಒಳ್ಳೆ ಪಾಂಡಿತ್ಯ ಇದೆ, ಅವನು ಈ ಕೆಲಸವನ್ನು ಕರೆಕ್ಟಾಗಿ ನಿಭಾಯಿಸ್ಕೊಂಬರ್ತಾನೆ. ಕೇಳಿದ್ಯಾ, ನನ್ನ ಸಜೆಷನ್ ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನಿಷ್ಟ ಬಂದಂಗೆ ಮಾಡ್ಕೊ ಅಂತ ಹೇಳ್ತಾರೆ ರಾಜ. ಆಗ ಈ ಕಾಲಾಶೋಕ ಬಂದಮೇಲೆ ಈಗ ಬ್ರಾಹ್ಮಣನ ಕೈಲಿ ಹೇಳಿ ಕಳಿಸ್ಬೇಕಾ ಅಂತ ಒಂದು ಸ್ವಲ್ಪ ಅವನಿಗೆ ಇಷ್ಟ ಆಗಲ್ಲ. ಆದ್ರೂ ಒಬ್ಬ ಸೇವಕನನ್ನು ಕಳಿಸ್ತಾನೆ ರಾಕ್ಷಸ ಮಾತಿರನ್ನು ಕರ್ಕೊಂಬರೋಕ್ಕೆ. ಎಲ್ಲಿಂದನೋ ಬೇರೆ ಊರಿಂದ ಬಂದಿರ್ತಾರೆ, ಆವಾಗ ತಾನೇ ರಾಕ್ಷಸ ಮಾತ್ಯರು. ಅಲ್ಲಿಗೆ ಹೋಗಿ ಕರೆದಾಗ ಅವರು ಹೇಳ್ತಾರೆ, ಅಲ್ಲ ಏನಕ್ಕೆ ಇವಾಗ ಅಂತ ಕೇಳ್ತಾರೆ. ಗೊತ್ತಿಲ್ಲ, ರಾಜನ ಹತ್ರ ಡಿಸ್ಕಸ್ ಮಾಡ್ಕೊಂಡು ಬಂದರು ಕಾಲಾಶೋಕರು, ಆಮೇಲೆ ನಿಮಗೆ ಹೇಳಿ ಕಳಿಸಿದ್ರು ಅಂತ. ಓ ಹೌದಾ, ಉತ್ತುಂಗ ಭುಜ ಎಲ್ಲೋಗಿದ್ದಾರೆ ಅಂತ ಕೇಳಿದ್ರೆ ಅವರು ಈ ಥರ ಸೈನ್ಯ ಸಮಾಯತ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಸರಿ ನಡಿ ಬರ್ತೀನಿ ಅಂತ ಹೇಳಿ ರಾಕ್ಷಸ ಮಾತ್ಯರು ಕಾಲಾಶೋಕನ ಹತ್ರ ಬರ್ತಾರೆ. ಕಾಲಾಶೋಕ ಒಂದು ಹಾಸನದ ಮೇಲೆ ಕೂತಿರ್ತಾರೆ, ಅಲ್ಲಿರೋ ಇನ್ನೊಂದು ಹಾಸನನ ತೆಗೆಸ್ಬಿಟ್ಟಿರ್ತಾರೆ. ಇವರು ರಾಕ್ಷಸ ಮಾತ್ಯರದು ಹೋಗಿ ಸುಮ್ಮನೆ ನಿಲ್ತಾರೆ. ಅವ್ರನ್ನ ಕಾಲಾಶೋಕ ಹೇಳಿ ಕಳಿಸಿದ್ದಾರೆ, ಆದರೆ ಈಗ ಆಹ್ವಾನನೂ ಮಾಡಲ್ಲ, ಸ್ವಾಗತಿಸೋದು ಇಲ್ಲ, ಮರ್ಯಾದೆನೂ ಕೊಡಲ್ಲ, ಸುಮ್ಮನೆ ಹಾಗೆ ಕೂತಿರ್ತಾರೆ. ಯಾಕಂದರೆ ಅವನಿಗೆ ಬ್ರಾಹ್ಮಣರಂದ್ರೇ ಅಂಗಾಲಿಂದ ಉರಿತಾ ಇರುತ್ತೆ. ರಾಕ್ಷಸರು ಸುಮ್ಮನೆ ನಿಂತ್ಕೋತಾರೆ ಒಂದು ನಿಮಿಷ. ಆಮೇಲೆ ಹೇಳಿ ಕಳಿಸಿದ್ರಿ ಅಂತ ಹೇಳಿದಾಗ ಮಹಾರಾಜರು ಒಂದೆರಡು ವಿಷಯ ನಿಮಗೆ ತಿಳಿಸೋಕೆ ಕೇಳಿದ್ದಾರೆ. ಕೋಸಲ ರಾಜ್ಯಕ್ಕೆ ಹೋಗಿ ಈಗ ನಿಮಗೆ ಏನು ನಡೆದಿದೆಯೋ ಎಲ್ಲ ಗೊತ್ತಿರುತ್ತೆ. ನೀನು ಆ ವಿದೇಹ ರಾಜ್ಯವನ್ನು ಮತ್ತು ಬಲ್ಲಟ ರಾಜ್ಯವನ್ನು ಅವ್ರ ರಾಜವಂಶೀಯರಿಗೆ ಒಪ್ಪಿಸಿ ನಾವು ಯಥಾತತ್ತು ಮುಂಚಿನ ಹಾಗೆ ಮೈತ್ರಿಯಿಂದ ಇರೋಣ ಅನ್ನೋ ವಿಷಯನ ಸುಮಿತ್ರನಿಗೆ ತಿಳಿಸು ಅಂತ ಹೇಳ್ತಾನೆ. ಅಯ್ಯೋ ರಾಜ, ನಿಮಗೆ ಬ್ರಾಹ್ಮಣರಂದರೆ ಆಗಲ್ಲ, ಆ ರಾಜ ಇನ್ನೂ ಬ್ರಾಹ್ಮಣ, ಅವನಿಗಿನ್ನೂ ಆಗೋದೇ ಇಲ್ಲ ಬ್ರಾಹ್ಮಣರಂದರೆ. ನಾನು ಅಲ್ಲಿಗೆ ಹೋಗಲ್ಲ ಅಂತ ಹೇಳಲ್ಲ, ಹೋದರೆ ನನ್ನನ್ನು ಯಾಕೆ ಅವರು ಮರ್ಯಾದೆ ಕೊಡ್ತಾರೆ? ನಾನು ಅಲ್ಲಿ ಹೋದ್ಮೇಲೆ ನನ್ನ ಬಂಧಿಸ್ಲೂಬಹುದು, ಅವ್ರು ನನ್ನ ಸಾಯಿಸ್ಲೂಬಹುದು. ಆದ ಕಾರಣ ನನಗೆ ಸ್ವಲ್ಪ ನೀವು ಸೈನ್ಯವನ್ನು ಕೊಟ್ಟು ಕಳಿಸಿದ್ರೆ ಅಥವಾ ನಿಮ್ಮ ಕಾರ್ಯಗೃಹದಲ್ಲಿ ಇರೋ ಕಾರ್ಯಗೃಹದಲ್ಲಿ ಇರೋ ಕೆಲವು ಸಿಬ್ಬಂದಿನ ಕೊಟ್ಟು ಕಳಿಸಿದ್ರೆ ಅಲ್ಲಿ ಅವ್ರನ್ನ ನಿಲ್ಲಿಸ್ಕೊಂಡು ನಾನೇನಾದರೂ ಮಾತಾಡ್ತೀನಿ ಅಂತ ಹೇಳ್ತಾನೆ. ಆ ಥರ ಮಾಡಬೇಕು ಅಂದರೆ ಒಂದು ರಾಜನ ಹತ್ರ ಪರ್ಮಿಷನ್ ತಗೋಬೇಕು, ಮತ್ತು ಅದಕ್ಕೆ ಉತ್ತುಂಗ ಭುಜ ಕೂಡ ಅದಕ್ಕೆ ಅನುಮತಿ ಕೊಡಬೇಕು. ಇವನಿಗೆ ಕಸಬಿಸಿ ಆಗುತ್ತೆ. ಹಂಗೆಲ್ಲ ಏನೂ ಇಲ್ಲ, ಅವ್ರು ಯಾರೂ ಬರಲ್ಲ, ನೀನು ಮಾಡ್ಬೋದು, ನೀನು ಹೋಗ್ಬೋದು ಅಂತ ಅಪ್ಪ ಹೇಳಿದ್ದಾರೆ. ಅಲ್ಲದೆ ನೀನು ಮಾಡ್ತೀಯ ಅನ್ನೋಂಗಿದ್ರೆ ಮಾಡು ಅಂತ ಹೇಳ್ತಾನೆ. ಅವನು ನಿನ್ನನ್ನೇನು ಸಾಯಿಸಲ್ಲ, ಅವನೇನು ನಿನ್ನನ್ನು ಹಿಡಿಯಲ್ಲ ಅಂತ ಹೇಳಿದ್ರೆ, ಯಾರಾದರೂ ಆಗಲಿ ರಾಜರು ವರ್ತಕರನ್ನು ಸಾಯಿಸೋ ಅಷ್ಟು ಕೆಳಮಟ್ಟಕ್ಕೆ ಯಾವ ರಾಜ ಇಳಿಯಲ್ಲ ಅಂತ ಹೇಳ್ತಾನೆ ಕಾಲಾಶೋಕ. ಅದಕ್ಕೆ ರಾಕ್ಷಸ ಮಾತ್ರ ಹೇಳ್ತಾರೆ, ಅದು ಸುಕ್ಷತ್ರಿಯರ ಧರ್ಮ, ಆದರೆ ನೀವು ಯಾರು ಕ್ಷತ್ರಿಯರಲ್ಲ, ನನ್ನ ಬನ್ಸಲ್ಲ, ನಾನು ಬ್ರಾಹ್ಮಣ, ನೀವು ನನ್ನ ಬನ್ಸಲ್ಲ ಸಾಯಿಸಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನಿದೆ? ಹೋಗ್ಲಿ ಪರವಾಗಿಲ್ಲ ಬಿಡಿ, ನೀವು ಸಿಬ್ಬಂದಿ ಇಲ್ಲದೆ ಹೋದ್ರೂ ನಾನು ನಿಮ್ಮ ರಾಜ್ಯದಲ್ಲಿ ಮಂತ್ರಿನೂ ಅಲ್ಲ, ಸೇನಾನಿನೂ ಅಲ್ಲ, ಕೊನೆ ಪಕ್ಷ ಯಾವುದೇ ಒಂದು ಅಧಿಕಾರಿನೂ ಅಲ್ಲ.
ನಾನು ಸುಮ್ಮನೆ ಒಬ್ಬ ಬ್ರಾಹ್ಮಣ ಅಂತ ಅಲ್ಲಿ ಹೋದರೆ ಅವರು ಏನಕ್ಕೆ ನನ್ನನ್ನು ಮರ್ಯಾದೆ ಕೊಡ್ತಾರೆ? ನೀವೀಗ ಅದ್ರ ಬದಲಿಗೆ ನನಗೆ ನೀವು ಒಂದು ಏನಾದರೂ ಕೊಡಿ, ನಿಮ್ಮ ರಾಜ ಚಿಹ್ನೆಗಳನ್ನು, ಅದನ್ನ ತಗೊಂಡು ಹೋದರೆ ಕೊನೆ ಪಕ್ಷ ಅವರು ನನಗೆ ರೆಕಗ್ನೈಸ್ ಮಾಡ್ತಾರೆ, ನಿಮ್ಮ ರಾಜ್ಯದಿಂದ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಕಾಲಾಶೋಕ ಹೇಳ್ತಾನೆ, ನೋಡು, ಅದು ಮಾಡಬೇಕಂದ್ರೂ ಅವನು ರಾಜನ ಅನುಮತಿ ಬೇಕು, ಮತ್ತು ಉತ್ತುಂಗಭುಜನ ಅನುಮತಿನೂ ಬೇಕು. ಉತ್ತುಂಗಭುಜನ್ಗೆ ಈ ವಿಷಯ ಏನು ತಿಳಿಸ್ಬಾರ್ದು ಅಂತ ಅಪ್ಪ ಹೇಳಿದ್ದಾರೆ. ಆದ ಕಾರಣ ಆಗಲಿ, ನಾನೇನು ಕೊಡಲ್ಲ. ನೀನು ಈ ದೇಶದ ಬ್ರಾಹ್ಮಣ, ರಾಜವಂಶನ ಕಾಪಾಡೋದು ನಿನ್ನ ಧರ್ಮ. ನೀನು ಹೋಗಿ ಮಾಡಬೇಕು ಅಂತಿದ್ರೆ ಈ ರಾಯಭಾರನ ಮಾಡು ಅಥವಾ ಬಿಡು, ನಾನೇನು ಮಾಡಲ್ಲ, ನಿನಗೆ ಕೊಡಲ್ಲ ಅಂತ ಹೇಳ್ತಾನೆ. ಸರಿ ರಾಜ, ನಾನು ಬ್ರಾಹ್ಮಣ, ನಾನು ನನ್ನ ಧರ್ಮಕ್ಕೆ ಯಾವತ್ತೂ ಬದ್ಧನಾಗಿರ್ತೀನಿ. ಈ ರಾಜ್ಯವಂಶವನ್ನು ಕಾಪಾಡೋದು ನನ್ನ ಧರ್ಮದಲ್ಲಿ ಒಂದು ಭಾಗ. ಆದ ಕಾರಣ ನನ್ನ ಪ್ರಾಣ ಹೋದ್ರೂ ಸರಿನೇ, ನಾನು ನಿಮ್ಮ ರಾಯಭಾರವನ್ನು ಹೊತ್ಕೊಂಡು ಹೋಗ್ತೀನಿ. ಯಾಕಂದರೆ ನನ್ನ ರಾಜವಂಶ ನನಗೆ ನನ್ನ ಪ್ರಾಣಕ್ಕಿಂತೂ ಹೆಚ್ಚು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಕಾಲಾಶೋಕನಿಗೆ ಎಲ್ಲೋ ಒಂಥರ ಬೇಜಾರಾಗತ್ತೆ. ಅರೆ, ಈ ಬ್ರಾಹ್ಮಣನೂ ಇಲ್ಲದೆ ಹೋದರೆ ಈಗ ಯಾರನ್ನೂ ರಾಯಭಾರ ಕಳ್ಸೋಕೆ ಇರ್ತಾ ಇರಲಿಲ್ವಲ್ಲ. ಜೊತೆಗೆ ನನ್ನ ಪ್ರಾಣ ಹೋದ್ರೂ ಸರಿನೇ, ನನ್ನ ರಾಜವಂಶನೇ ದೊಡ್ಡದು ಅಂತ ಹೇಳ್ಕೊಂಡು ಹೋದ್ನಲ್ಲ. ಒಂದು ವೇಳೆ ಎಲ್ಲ ಬ್ರಾಹ್ಮಣರನ್ನು ಸಾಯಿಸ್ಬಿಟ್ಟಿದ್ದರೆ ಈಗ ಇವನು ಇರ್ತಾ ಇರಲಿಲ್ಲಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಗತ್ತೆ. ಅಲ್ಲಿಂದನೇ ಕೂತು ಅವನ್ನ ಆತ್ಮವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅಂದರೆ ಇವರಿಬ್ಬರ ಮಧ್ಯೆ ಇನ್ನೂ ಸ್ವಲ್ಪ ಡಿಸ್ಕಷನ್ ನಡೆಯುತ್ತೆ ಅವನ ಆತ್ಮವಿಮರ್ಶೆ ಮಾಡಲಿಕ್ಕೆ. ಬಟ್ ಅದು ಎಲ್ಲ ಡಿಸ್ಕಷನ್ನು ಇಲ್ಲಿ ಹೇಳೋದು ಅನಾವಶ್ಯಕ ಅಂತ ಹೇಳಿ ಔಟ್ಕಮ್ ಏನಿದೆಯೋ ಅಷ್ಟು ಮಾತ್ರ ಹೇಳಿದ್ದೀನಿ ಆ ಡಿಸ್ಕಷನಿಂದ. ಇಲ್ಲಿಂದ ರಾಕ್ಷಸ ಮಾತೆಯರು ಕೌಸಳ ರಾಜ್ಯಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಒಬ್ಬ ಸೇವಕ ವಿಷ ತಗೊಂಡು ರಾಜನ ಹತ್ರ ಹೋಗಿ ಹೇಳ್ತಾನೆ, ಒಬ್ಬ ಬ್ರಾಹ್ಮಣ ಮಗಧ ರಾಜ ಒಬ್ಬರು ನಿಮಗೆ ರಾಯಭಾರ ಬಂದಿದ್ದಾರೆ ಅಂತ, ಅವ್ರ ವಿಷಯ ತಿಳ್ಕೊಂಬ ಅಂತ ಹೇಳ್ತಾನೆ ಸುಮಿತ್ರ ರಾಜ. ನಿಮ್ಮ ಹೆಸರು ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಹೋಗಿ ಆ ಸೇವಕ ಹೇಳ್ತಾನೆ, ಮಗಧ ರಾಜ್ಯದ ಬ್ರಾಹ್ಮಣ ಅಂತೆ, ರಾಜವಂಶದಿಂದ ವರ್ತಮಾನ ತಂದಿದ್ದಾನಂತೆ, ಅವನ ಹೆಸರು ರಾಕ್ಷಸ ಅಂತೆ ಅಂತ ಹೇಳ್ತಾನೆ. ರಾಕ್ಷಸನ ಎಲ್ಲೋ ಪುರಾಣದಲ್ಲಷ್ಟೇ ಕೇಳಿದ್ದೆ, ಅವನಿಗೇನು ಕೋರೆ ಹಲ್ಲಿದೆಯಾ, ವಿಚಿತ್ರವಾದ ಜುಟ್ಟು ಅನ್ಕೊಂಡಿದ್ದಾನ, ತುಂಬ ಎತ್ತರ ದಪ್ಪ ಇದ್ದಾನ ಅಂತ ಹಾಸ್ಯವಾಗಿ ಮಾತಾಡ್ತಾನೆ. ಯಾಕಂದರೆ ಅವನಿಗೂ ಬ್ರಾಹ್ಮಣರು ಅಂದರೆ ಅಂಗಾಲಿಂದ ನೆತ್ತಿವರೆಗೂ ಒಂದೇ ಸಮ ಉರಿಯುತ್ತೆ. ಸರಿ ಅಂತ ಹೇಳಿ ಅಲ್ಲಿಂದ ಬರ್ತಾನೆ ಈ ರಾಜ. ಸರಿ, ಸೇವಕ ರಾಕ್ಷಸನ ಹತ್ರ ಹೋಗಿ ಹೇಳ್ತಾನೆ, ನೋಡು ಏನಪ್ಪ ನಿನ್ನ ಹೆಸರು ರಾಕ್ಷಸನ, ನಿನ್ನ ಮಾಮೂಲಿ ಮನುಷ್ಯನಷ್ಟೇ ಎತ್ತರ ದಪ್ಪ ಏನೇ ಇದೆಯಾ, ನಿನ್ನ ಕೋರೆ ಹಲ್ಲೆಲ್ಲಿ, ನಿಂದು ವಿಚಿತ್ರವಾದ ಜಡೆಗಳೇ ಇಲ್ಲ ನಿನಗೆ, ನೀನು ನಮ್ಮ ರಾಜನಿಗೆ ಬ್ರಾಹ್ಮಣರಂದ್ರೆ ಆಗಲ್ಲ, ನೀನು ಹೋದರೆ ಖಂಡಿತ ಸಾಯಿಸ್ತಾರೆ, ನಿನಗೆ ಸಾಯೋಕ್ಕೆ ಇಷ್ಟ ಇದ್ದರೆ ನೀನು ನಮ್ಮ ರಾಜನ ಮೀಟ್ ಮಾಡೋಕ್ಕೆ ಹೋಗ್ಬೋದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಆ ಸೇವಕ. ಅವನು ಮರ್ಯಾದೆ ಕೊಡಲ್ಲ, ಯಾಕಂದರೆ ಯಥಾ ರಾಜ ತಥಾ ಸೇವಕ. ಈ ರಾಕ್ಷಸ ಮಾತರು ಒಳಗೆ ಹೋಗ್ತಾರೆ. ಹೋದಾಗ ರಾಜಪುರೋಹಿತರ ಥರ ಆಶೀರ್ವಾದನೂ ಮಾಡೋದಿಲ್ಲ, ಅವ್ರಿಗೆ ಏನು ನಮಸ್ಕಾರನೂ ರಾಜ ಅಂತ ನಮಸ್ಕಾರನೂ ಮಾಡಲ್ಲ, ರಾಜಪುರೋಹಿತರ ಹುದ್ದೆಯಲ್ಲಿ ಆಶೀರ್ವಾದನೂ ಮಾಡಲ್ಲ, ಸುಮ್ಮನೆ ಹೋಗಿ ನಿಂತ್ಕೋತಾರೆ. ಯಾಕಂದರೆ ಈ ಸುಮಿತ್ರ ಕೂಡ ಅಲ್ಲಿರೋ ಇವನು ಕೂತ್ಕೊಳ್ಬೇಕಾಗಿರೋ ಹಾಸನವನ್ನು ತೆಗೆಸ್ಬಿಟ್ಟಿರ್ತಾನೆ. ನೋಡಿ ಇವನು ಮಾತಾಡಿಸಲ್ಲ, ಸ್ವಲ್ಪ ಹೊತ್ತು ನೋಡ್ತಾನೆ. ನೋಡ್ಬಿಟ್ಟು, ರಾಜ, ನಾನು ಮಗಧ ರಾಜ್ಯದ ಬ್ರಾಹ್ಮಣ, ನನ್ನ ಹೆಸರು ರಾಕ್ಷಸ, ನಾನು ಇವಾಗ ನಿಮಗೆ ಕಾಲಾಶೋಕನಿಂದ ವರ್ತಮಾನ ತಂದಿದ್ದೀನಿ ಅಂತ ಹೇಳ್ತಾನೆ. ಏನು ಕಾಲಾಶೋಕನಿಂದು ಅಂತ ಕೇಳಿದ್ರೆ, ನೀವು ಈ ಬಲ್ಲಟ ವಿದೇಹ ರಾಜ್ಯಗಳನ್ನು ನೀವು ಯುದ್ಧ ಮಾಡಿದ್ರೋ ಬಿಟ್ರೋ, ನೀವೇನು ಯುದ್ಧ ಮಾಡೋಕ್ಕೆ ಹೋಗಿಲ್ಲ ಅನ್ನೋದು ಗೊತ್ತು. ಯಾವುದೇ ಕಾರಣ ಆಗಿರಲಿ, ನೀವೀಗ ಆ ರಾಜ್ಯಗಳನ್ನ ಆಕ್ರಮಿಸಿದ್ದೀರ. ನೀವು ಈಗ ಅವರ ರಾಜ್ಯಕ್ಕೆ ಒಪ್ಪಿಸಿ ನೀವಿಬ್ಬರು ನೀವು ಮಗಧ ರಾಜ್ಯದ ಜೊತೆ ಮುಂಚಿನಂಗೆ ಮೈತ್ರಿಯಿಂದ ಇರ್ಬೋದು ಅನ್ನೋ ವಿಷಯನ ಹೇಳೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಒಪ್ಪಿಸ್ದೆ ಹೋದರೆ ಅಂತಾನೆ ಸುಮಿತ್ರ ರಾಜ. ಅದಕ್ಕೂ ಮುಂಚೆ ನಿನ್ನನ್ನು ಇಲ್ಲೇ ಸಾಯಿಸಿದ್ರೆ ಅಂತ ಕೇಳ್ತಾನೆ. ನನ್ನನ್ನು ಸಾಯಿಸೋದು ಅಷ್ಟು ಸುಲಭವಾದ ಮಾತು ಅಲ್ಲ, ನಾನು ಖಡ್ಗವಿದ್ಯಾ ನಿಪುಣ,
ನನ್ನ ಜೊತೆ ಕಾದಾಡೋ ಶಕ್ತಿ ಇರೋದು ಈ ಆರ್ಯವರ್ತದಲ್ಲಿ ಒಬ್ಬೇ ಒಬ್ಬನಿಗೆ, ಅದು ನಂದನಿಗೆ. ಅವನು ನಿಮಗೆ ಗೊತ್ತಿರಬೇಕಲ್ವಾ, ನಂದ ಕಾಲಾಶೋಕನ ತಮ್ಮ, ಮಹಾನಂದಿ ರಾಜನಿಗೂ ಶುದ್ರವನಿತೆಗೂ ಹುಟ್ಟಿದ ಮಗ ಅಂತ ವಿವರಣೆ ಕೊಡ್ತಾನೆ. ನಿನಗೆ ಅಷ್ಟೊಂದು ಗೊತ್ತಾ ಅಂತ ಕೇಳಿದ್ರೆ, ಅಷ್ಟೊಂದು ವಿದ್ಯೆ ಕಲ್ತಿದ್ಯಾ ನೀನು ಅಂತ ಹಾಸ್ಯ ಮಾಡ್ತಾನೆ. ಹಾಂ, ಕಲ್ತಿದ್ದೀನಿ. ಇಷ್ಟಕ್ಕೂ ನಾನು ನಮ್ಮ ರಾಜರ ಹತ್ರ ಹೇಳಿದೆ, ನಿಮ್ಮ ಕ್ಷತ್ರಿಯ ವಂಶದವರು ಗ್ರೇಟೇ, ಆದರೆ ನಿಮ್ಮ ಬುದ್ಧರೇ ಗ್ರೇಟು. ಸುಮಿತ್ರ ರಾಜ ತುಂಬ ಬುದ್ಧಿಸಮ್ನ ಫಾಲೋ ಮಾಡ್ತಾರೆ, ಅವರು ಕ್ಷತ್ರಿಯರ ಅಲ್ಲ ಅಂತ. ಆದರೆ ಕಾಲಾಶೋಕ ಹೇಳಿದ್ರು ಅವರು ಕ್ಷತ್ರಿಯರೇ, ನೀನಲ್ಲಿ ಹೋದರೆ ಅವರೇನು ನಿನ್ನ ಸಾಯಿಸಲ್ಲ, ಹೋಗು ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಬ್ರಾಹ್ಮಣರು ಹಳೆ ಪುರಾಣಗಳನ್ನೆಲ್ಲ ಬ್ರಾಹ್ಮಣರೇ ಬರೆದಿರೋದು, ಆದ ಕಾರಣ ಆದರೆ ಬುದ್ಧನೇ ಒಳ್ಳೆ ನಿಜವಾದ ದೇವರು ಅಂತ ಕೂಡ ಹೊಗಳಿದೆ ನಾನು. ಅದಕ್ಕೆ ಹೊಗಳಿದೆ. ಜೊತೆಗೆ ಬುದ್ಧನ ಮೇಲ್ ತಂದಿದ್ದೇ ಕಶ್ಯಪ ಅನ್ನೋ ಬ್ರಾಹ್ಮಣ ಅಂತ ಕೂಡ ಹೇಳಿದೆ. ಅದಕ್ಕೆ ಕಾಲಾಶೋಕರು ಹೇಳಿದ್ರು, ನೀನು ಕೆಳಗೆ ಬಿದ್ದರೂ ಗೆಲುವು ನಂದೇ ಅಂತೀಯಾ, ಬುದ್ಧರು ಗ್ರೇಟ್ ಆಗೋದಕ್ಕೂ ನಿಮ್ಮ ಬ್ರಾಹ್ಮಣರೇ ಗ್ರೇಟು ಅಂತೀಯಾ, ಇರಲಿ ನಿನ್ನ ಕೈಲಿ ನಿನಗೆ ಶಕ್ತಿ ಇದ್ದರೆ ಇದೇ ಮಾತನ್ನು ಹೋಗಿ ಸುಮಿತ್ರ ರಾಜನ ಹತ್ರ ಹೇಳು ಅಂತ ಹೇಳಿದ್ರು. ಈಗಲೂ ಹೇಳ್ತಿದ್ದೀನಿ, ಬ್ರಾಹ್ಮಣ ಅಂದರೆ ನಾವು ಬದುಕಿದ್ರೇ ಯಾವುದೇ ಧರ್ಮಕ್ಕಾದರೂ ಪ್ರಾಣ ಬರೋದು ಅಂತ ಹೇಳ್ತಾನೆ. ನಾವು ಬುದ್ಧಿಸ್ಟ್ಗಳು, ನನ್ನ ಮುಂದೆನೇ ನಮ್ಮ ಬುದ್ಧಿಸಮ್ನ ನೀನು ಕಮ್ಮಿ ಮಾಡ್ತೀಯಾ ಅಂತ ರಾಜ ಕೇಳ್ತಾನೆ. ಅದಕ್ಕೆ ಯಾರು ಕಮ್ಮಿ ಮಾಡ್ತಾರೆ ರಾಜ? ಈಗ ಶ್ರಾವಸ್ತಿ, ಕಾಶಿ, ಮಗಧದ ರಾಜ್ಯದಲ್ಲೂ ಬೌದ್ಧ ಭಿಕ್ಷುಗಳಿದ್ದಾರೆ. ಅವ್ರನ್ನ ನಿಮ್ಮ ದೇಶದಲ್ಲಿ ಇರೋ ಭಿಕ್ಷುಕರು ಕೆಳಮಟ್ಟದವ್ರ ಥರ ನೋಡ್ತಾರೆ. ಮತ್ತು ನಿಮ್ಮ ದೇಶದಲ್ಲಿರೋ ಭಿಕ್ಷುಗಳು ತಮ್ಮನ್ನು ತಾವು ಗ್ರೇಟ್ ಅಂದ್ಕೊಳ್ತಾರೆ. ಈಗ ನೀವು ಹೇಗೆ ಅಂದ್ಕೊಳ್ತಿದ್ದೀರಾ, ಬೇರೆಯವ್ರನ್ನ ಸಾಯಿಸಿ ಏಕಚಕ್ರಾಧಿಪತ್ಯವನ್ನು ನಡೆಸ್ಬೋದು ಅಂತ, ಹಾಗೇನೆ ಅವರು ಕೂಡ ಬೇರೆ ಎಲ್ಲ ಬೌದ್ಧ ಭಿಕ್ಷುಗಳಿಗೂ ಅವರು ಆಚರಣೆ ಮಾಡ್ತಿರೋ ಪದ್ಧತಿಗಳು ತಪ್ಪು, ಅವರ ನಿಜವಾದ ಡಿಸೆಂಡೆಂಟ್ಸ್ ಅಥವಾ ನಿಜವಾದ ಫಾಲೋಯರ್ಸ್ ಅಲ್ಲ ಬುದ್ಧಿಸಮ್ಗೆ ಅನ್ನೋದನ್ನೇ ಫೀಲ್ ಆಗ್ತಾರೆ. ಹಳೆ ಕಾಲದಿಂದನೂ ಒಂದು ನಾನುಡಿ ಇತ್ತು ರಾಜ, ಕ್ಷತ್ರಿಯ ರಾಜರೆಲ್ಲರೂ ಬ್ರಾಹ್ಮಣರಿಗೆ ದಾಸರು ಅನ್ನೋದು. ಈಗಲೂ ನೀವು ಮಾಡ್ತಿರೋದೇನು? ನೀವು ಬೌದ್ಧ ಭಿಕ್ಷುಗಳು ದಾಸುಗಳೇ. ಹಾಗಾಗಿ ಯಾವಾಗ್ಲೂ ನಿಮಗೊಬ್ಬರು ಅಡ್ವೈಸರ್ಸ್ ಬೇಕು ಅಂತ ಹೇಳಿಸ್ತಾನೆ. ಅಂದರೆ ಫ್ರೆಂಡ್ಸ್, ಇಲ್ಲಿ ಡಿಸ್ಕಷನ್ ಕ್ವಶ್ಚನ್ ಆ್ಯಂಡ್ ಆನ್ಸರ್ಸ್ ಥರ ಇರುತ್ತೆ, ಬಟ್ ನಾನು ಮುಖ್ಯವಾದ ಪಾಯಿಂಟ್ಸ್ ಅಷ್ಟೇ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಡಿಸ್ಕಷನ್ ಅವ್ರ ಮಧ್ಯೆ ಬಂದಾಗ ರಾಕ್ಷಸ ಮಾತ್ರ ಹೇಳ್ತಾರೆ, ಹೌದು ನೀವು ಬುದ್ಧಿಸಮಲ್ಲಿ ಯಾವುದು ವರ್ಣಾಶ್ರಮಗಳು ಇಲ್ಲ, ಚತುರ್ವರ್ಣಗಳು ಇಲ್ಲ, ಆದರೆ ನೀವು ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಆ ಕಡೆ ನಿಮ್ಮ ಕ್ಯಾಸ್ಟ್ ಅವ್ರನ್ನೇನು ಹುಡುಕ್ತೀರಾ? ಅವರು ಬುದ್ಧಿಸಮೆ ಅಂತ ಅಂದ್ಬಿಟ್ಟು ಶೂದ್ರರಿಗೆ ಯಾರಿಗೆ ಹೆಣ್ಣು ಕೊಡ್ತಾ ಇದ್ದೀರಾ? ಯಾವ ಶೂದ್ರರ ಹೆಣ್ಮಕ್ಳನ್ನ ನೀವು ತಂದ್ಕೊತಿದ್ದೀರಾ? ಮದುವೆ ಮಾಡಬೇಕಾದ್ರೆ ಮಾತ್ರ ಅವಾಗ ಮಾತ್ರ ಏನಕ್ಕೆ ಬೇಕು ನಿಮಗೆ ಕುಲ ಅಂತ ಹೇಳ್ತಾನೆ. ಆವಾಗ ಅದಕ್ಕೂ ರಾಜನಿಗೆ ಸಿಟ್ಟು ಬಂದು, ಈಗ ನಿನ್ನ ಸಾಯಿಸ್ತೀನಿ ಅಂತ ಹೇಳಿದಾಗ, ಆಯಿತು ನಿಮಗೆ ಅಷ್ಟು ನನ್ನ ಜೊತೆ ಕಾದಾಡಬೇಕು ಅಂತಿದ್ರೆ ನಾನು ಕಾದಾಡ್ತೀನಿ ಅಂತ ಹೇಳ್ತಾನೆ. ಆಯಿತು ಹೋಗಲ್ಲಿ ಬಾಗ್ಲು ಹಾಕಿ ಬಾ ಅಂತ ಹೇಳ್ತಾನೆ. ಬಾಗ್ಲು ಹಾಕಿ ಬಾ, ಕಾದಾಡಿ ನೋಡೋಣ ಅಂತ ಹೇಳ್ತಾನೆ ರಾಕ್ಷಸ ಮಾತಿರು. ನಾವು ಬಾಗ್ಲು ಹಾಕ್ಕೊಂಡು ಯುದ್ಧ ಮಾಡಿದ್ರೆ ಸರಿ ಹೋಗೋದಿಲ್ಲ, ಜೊತೆಗೆ ನಾನು ಬಾಗ್ಲು ಹಾಕಿದ್ರೆ ಅದು ಸರಿ ಹೋಗಲ್ಲ, ನೀವೇ ಹೇಳಿ ನಿಮ್ಮ ಸೇವಕರಿಗೆ ಅಂತ ಹೇಳ್ತಾನೆ. ಸುಮಿತ್ರ ಅಂದ್ಕೊಂಡಿರ್ತಾನೆ ರಾಕ್ಷಸ ಬಾಗ್ಲು ಹಾಕೋಕ್ಕೆ ಹೋದಾಗ ಇವ್ರನ್ನ ಸಾಯಿಸ್ಬಿಡ್ಬೋದು ಅಂತ. ಆದರೆ ಆ ವಿಷಯವನ್ನು ಇವನು ಮುಂಚೆನೇ ಅರ್ಥ ಮಾಡ್ಕೊಂಡವನಂಗೆ ಅವನಿಗೆ ವಾಪಸ್ ಹೇಳ್ತಾನೆ. ಮತ್ತು ಈಗ ಸುಮಿತ್ರನೂ ಯೋಚನೆ ಮಾಡ್ತಾನೆ, ನಾನೇನಾದರೂ ಬಾಗ್ಲು ಹಾಕೋಕ್ಕೆ ಹೋದಾಗ ಅಥವಾ ಸೇವಕರನ್ನ ಕರೆಯೋಕ್ಕೆ ಹೋದಾಗ ಇವನೇನಾದರೂ ನನ್ನ ಸಾಯಿಸ್ಬಿಟ್ರೆ ಹಿಂದ್ಗಡೆಯಿಂದ ಅಂತ ಯೋಚನೆ ಮಾಡಿ, ನಾನೇ ಆದರೆ ಬಾಗ್ಲು ಹಾಕೋ ಅವಶ್ಯಕತೆ ಇಲ್ಲ, ನಾನು ಜೋರಾಗಿ ಕೂಗಿದ್ರೆ ಬರ್ತಾರೆ ಸೇವಕರು ಅಂತ ಹೇಳ್ತಾನೆ. ಹೌದಾ, ನಾನು ನಿಮ್ಮ ಥರ ಈ ಕೂತಲ್ಲಿ ಹೇಳ್ದಂಗೆ ಮಾತಾಡಲ್ಲ, ನಾನು ಬೇಕಾದರೆ ಹೋಗಿ ಬಾಗ್ಲ ಹತ್ರ ಹೋಗಿ ಕರೆದು ಬರಬಲ್ಲೆ ನಿಮ್ಮ ಸೇವಕರನ್ನು, ಆದರೆ ನಿಮ್ಮ ಕಣ್ಮುಂದೆಯಿಂದ ನಾನು ಮರೆ ಆಗೋದಿಲ್ಲ ಅಂತ ಹೇಳಿ ಒಂದೇ ಕ್ಷಣದಲ್ಲಿ ಆ ಕಡೆಗೆ ಹಾರಿ ಸೇವಕನನ್ನ ಕರೆದು ಮತ್ತೊಂದು ಕಣ್ಣು ಮುಚ್ಚಿ ತೆಗೆಯೋದ್ರ ಒಳಗಾಗಿ, ಅಥವಾ ನಾನೀಗ ಚಾಕು ಬಲವಾಗಿ ಹಿಡಿಬೇಕು ಅಂತ ಅವನಿಗೆ ಯೋಚನೆ ಬರೋದ್ರ ಒಳಗಾಗಿ ಬಾಗ್ಲ ಹತ್ರಕ್ಕೆ ಒಂದೇ ಜಂಪ್, ಮತ್ತು ವಾಪಸ್ ರಾಜನ ಮುಂದಿಗೂ ಒಂದೇ ಜಂಪ್, ಹೆಚ್ಚು ಕಮ್ಮಿ 8 ಮೀಟರ್ ಉದ್ದಕ್ಕೆ
ರಾಕ್ಷಸ ಮಾತಿರು ಹಾರ್ತಾರೆ. ಅದನ್ನು ನೋಡಿದ ರಾಜನಿಗೆ ಇವನ ಜೊತೆ ಯುದ್ಧ ಮಾಡೋದು ಬೇಡ ಅನಿಸುತ್ತೆ. ಸರಿ ಆಯಿತು, ಈಗ ಮುಂದೆ ಕತೆ ಹೇಳು, ನನಗೇನು ಅಪಾಯ ಇದೆ, ನಾವು ಮಾಡಿದ್ರೆ ಏನಾಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ರಾಕ್ಷಸ ಮಾತರು ಹೇಳ್ತಾರೆ, ನೋಡಿ ನೀವೇ ನನ್ನ ಕೈಯಲ್ಲಿ ಈಗ ಸೇಫ್ ಆಗಿಲ್ಲ. ಒಂದೇ ಸಲ ನಾನೇ ನಿಮ್ಮನ್ನಿಲ್ಲಿ ಸಾಯಿಸಿ ಹೋಗ್ಬೋದು, ಆದರೆ ನಾನು ಆ ಕೆಲಸ ಮಾಡಲ್ಲ. ಅದು ಸೈಡ್ಗೆ ಇಡೋಣ. ನೀವು ಎಷ್ಟು ಪೆದ್ರು ಅಂತ ಹೇಳೋಕ್ಕೆ ಒಂದು ವಿವರಣೆ ಹೇಳ್ತೀನಿ ಕೇಳಿ. ಅಲ್ಲಿ ಕಿರಾತ, ಬರ್ಬರ, ಶಕ, ಮಲ್ಲ ರಾಜ್ಯಗಳು 4 ಇದ್ವು. ಅವು ಈ ಬಲ್ಲಟ ವಿದೇಹ ರಾಜ್ಯಗಳಿಗಿಂತೂ ಬಲವಾದದ್ವು. ಅವನ್ನ ಫಸ್ಟ್ ಗೆದ್ದು ಆಮೇಲೆ ನೀವು ಬಲ್ಲಟ ವಿದೇಹ ರಾಜ್ಯಗಳನ್ನ ಗೆಲ್ಲಬೇಕಾ, ಅಥವಾ ವೀಕ್ ಆಗಿರೋದನ್ನ ಆಕ್ರಮಿಸಿ ಮಗಧ ರಾಜ್ಯದ ಮೇಲೆ ಕಣ್ಣು ಹಾಕ್ಬೇಕಾ? ಇಲ್ಲೇ ನಿಮ್ಮ ಮೂರ್ಖತನ ಗೊತ್ತಾಗತ್ತೆ. 1ನೇದು. 2ನೇದು, ಮಗಧ ರಾಜ್ಯ ಶ್ರೀಕೃಷ್ಣರೇ ಹೇಳಿದ್ದಾರೆ ಅದು ದುರ್ಭೇದ್ಯವಾದ ಕೋಟೆ ಅಂತ. ಆದ ಕಾರಣನೇ ಅರ್ಜುನ ಮತ್ತು ಭೀಮನನ್ನ ಜರಾಸಂಧನ ಹತ್ರ ಯುದ್ಧ ಯಾಚನೆಗೆ ಕಳಿಸಿದ್ರು. ಹಾಗಿರುವಾಗ ನೀವು ಗೆಲ್ಬೋದಂತ ಅದು ಹೇಗೆ ಅನ್ಕೊಂಡ್ರಿ? ಅವರು ಅಪರಮತ್ತಾಗಿ, ಒಂದು ವೇಳೆ ಅವರು ಕೇರ್ಲೆಸ್ ಆಗಿ ಕ್ಯಾಶುವಲ್ ಆಗಿ ಇದ್ದಾಗ ನೀವೇನಾದರೂ ಸಡನ್ನಾಗಿ ಹೋಗಿ ಆಕ್ರಮಿಸಿದ್ರೆ ಆಗ ನಿಮಗೆ ಒಂದು ವೇಳೆ ಒಂದು ಮಟ್ಟಿಗೆ ಜಯ ಸಿಗ್ಬೋದಿತ್ತೋ ಏನೋ. ಅದೂ ಕಷ್ಟನೇ, ಆದರೂ ಸಿಗ್ಬೋದಿತ್ತೇನೋ. ಈಗ ಅವರು ಆಗಲೇ ನೀವು ಮಾಡಿದ ಹಳ್ಳಿಗಳಲ್ಲಿ ಮಾಡಿದ್ದ ಒಂದು ಕಾರ್ಯಕ್ಕೆ, ಸ್ವಲ್ಪ ಕಾದಾಟಕ್ಕೆ ಅವರೀಗ ಸೈನ್ಯವನ್ನು ಸಮಾಯತ್ತಗೊಳಿಸಿದ್ದಾರೆ ಅಂದಮೇಲೆ ಈಗ ನಿಮ್ಮ ಕೈಲಿ ಅದು ಅಸಾಧ್ಯವಾದ ಮಾತು. ರಾಜ, ಇನ್ನೂ ಹೇಳ್ತೀನಿ ಕೇಳಿ. ನಿಮ್ಮ ಸೈನ್ಯ, ಕೆಲವು ಸೈನ್ಯ ಅಲ್ಲಿದೆ. ಆ ಸೈನ್ಯದಲ್ಲಿ ಮಲ್ಲರು ತುಂಬ ಜನ ಇದ್ದಾರೆ. ನಿಮಗೆ ನಂದನ್ ಗೊತ್ತಲ್ಲ, ಇವನು ಇತ್ತೀಚೆಗೆ ಆರ್ಯಾವರ್ತದಲ್ಲಿ ಕೆಲವರೆಲ್ಲ ತೀರ್ಕೊಂಡ್ರಲ್ವಾ. ಪಾಂಚಾಳ ರಾಜ, ಹೈಹಯ ರಾಜ, ಕೌರವ ರಾಜ ಮತ್ತು ಸುರಸೇನ ರಾಜ, ಇವರು ಎಲ್ಲರನ್ನೂ ಸಾಯಿಸಿದ್ದು ಯಾರು ಅನ್ಕೊಂಡ್ರಿ? ನಂದನೇ. ಅವನಿಗೆ ರಾಜನೀತಿ ಎಷ್ಟು ಗೊತ್ತು ಅಂದರೆ ಅವನೊಬ್ಬ ರಾಜನೀತಿ ವಿಶಾರದ, ತುಂಬ ಬುದ್ಧಿವಂತ ಮತ್ತು ಬಲಶಾಲಿ, ಅಪರ ಭಾರ್ಗವ ರಾಮ. ಅವನು ಯಾವ ಜಲಪಾತದ ಮೇಲಿಂದ ಬೇಕಾದರೂ ಧುಮುಕಬಲ್ಲ, ಯಾವ ನೀರಲ್ಲಿ ಎಷ್ಟು ದೂರ ಬೇಕಾದರೂ ಅವನು ನೀರಿನೊಳಗಡೆನೇ ಇದ್ದು ಈಜಬಲ್ಲ. ಅವನ್ನ ನೀವು ಹ್ಯಾಂಡಲ್ ಮಾಡೋದು ಅಸಾಧ್ಯವಾದ ಮಾತು. ಇದು ಅವನದೇ ಪ್ಲ್ಯಾನು. ಬಲ್ಲಟ ರಾಜ್ಯದಲ್ಲಿ ಒಬ್ಬ ಬ್ರಾಹ್ಮಣ ಯಾಗಯಜ್ಞ ಮಾಡಿದ್ನಲ್ಲ, ಅದು ಮಾಡಿಸಿದ್ದೇ ನಂದ. ಈ ವಿದೇಹ ರಾಜ್ಯವನ್ನು ಕರೆದ್ರಲ್ಲ, ಆ ಕರೆಸಿದ್ದು ಕೂಡ ನಂದನೇ. ಅಲ್ಲಿ ನಡೆದಿದ್ದ ಘಟನೆಗಳು ಏನಕ್ಕೋ ನಡೆದ್ವು, ಅದನ್ನು ನೀವು ಆ ರಾಜ್ಯಗಳನ್ನೋಗಿ ಆಕ್ರಮಿಸ್ಕೊಂಡ್ರಿ, ರಾಜ ಮರ್ಯಾದೆಯನ್ನು ಉಲ್ಲಂಘನೆ ಮಾಡಿದ್ರಿ ವಿದೇಹ ರಾಜ್ಯವನ್ನು ಆಕ್ರಮಿಸಿ. ಇದು ಒಂದು ಕಡೆ ಇದ್ದರೆ, ಈ ಮಲ್ಲರು ನಿಮಗೂ ಸೈನ್ಯ ಕಳಿಸಿದಾಗೆ ಅಲ್ಲೂ ಕೆಲವರು ಇದ್ದಾರೆ. ನಿಮಗೆ ಗೊತ್ತಲ್ವಾ, ಮಲ್ಲರು ಅವರ ಸೈನ್ಯದ ಮೇಲೆ ಅವರು ಯುದ್ಧ ಮಾಡಲ್ಲ. ಹಾಗಿರುವಾಗ ನಿಮ್ಮ ಸೈನ್ಯದಲ್ಲಿ ಮಲ್ಲರಿದ್ದಾರೆ. ಆ ಕಡೆನವರು ಈಗ ನೀವು ಮಗಧ ರಾಜ್ಯದ ಮೇಲೆ ಹೋದಾಗ ಈ ಬಲ್ಲಟ ರಾಜ್ಯ, ಈ ಮಿಕ್ಕಿದ 4 ದೇಶಗಳನ್ನ ನಂದ ಒಂದು ದೇಶವನ್ನಾಗಿ ಕನ್ವರ್ಟ್ ಮಾಡಿದ್ದಾನೆ. ಅದೇ ಮಲ್ಲ ದೇಶ, ಶಕುನ ದೇಶ, ಕಿರಾತಕ, ಬರ್ಬರ ದೇಶಗಳು. ಈ 4 ದೇಶದವರು ಸೇರಿ ನಿಮ್ಮ ರಾಜ್ಯದೊಳಗೆ ನುಗ್ತಾರೆ. ನಿಮ್ಮ ರಾಜ್ಯದೊಳಗೆ ಹೆಂಗೂ ಮಲ್ಲರ ಅವ್ರ ಮೇಲೆ ಯುದ್ಧ ಮಾಡಲ್ಲ, ಗೆಲುವು ಅವ್ರದ್ದೇ. ಮತ್ತು ನೀವು ಅಲ್ಲಿಗೆ ಹೋದಾಗ ಆಲ್ರೆಡಿ ಮಗಧ ರಾಜ್ಯದಲ್ಲಿ ಸೈನ್ಯ ಇದೆ ನಿಮ್ಮನ್ನು ಎದುರ್ಕೊಳ್ಳೋಕ್ಕೆ. ಇದಕ್ಕೆ ಸಪೋರ್ಟಾಗಿ ಈಗ ಆಲ್ರೆಡಿ ರಾಜ ಗೆದ್ದಿದ್ದಾನಲ್ಲ ನಂದ, ಈ ಕೌರವ, ಹೈಹಯರು, ಸುರಸೇನರು ಮತ್ತು ಪಾಂಚಾಲರು, ಅವರು ಬಂದು ನಿಮ್ಮ ಬೇರೆ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ಲಾರ್ದಂಗೆ ಮಾಡ್ತಾರೆ. ಆಗಿರುವಾಗ ನೀವು ಎಲ್ಲಿಂದ ಗೆಲ್ತೀರಾ? ಒಂದು ವೇಳೆ ನೀವು ಮಗಧ ರಾಜ್ಯವನ್ನು ಗೆದ್ರಿ ಅಂದ್ಕೊಳ್ಳಿ, ಅಲ್ಲಿ ರಾಜ ಆಗಿ ಉಳಿಬೋದು. ಆದರೆ ಈ 4 ರಾಜ್ಯಗಳು ಒಂದಾಗಿರೋ ರಾಜ್ಯದವ್ರು ಬಂದು ಇಲ್ಲಿ ಆಕ್ರಮಿಸ್ಕೊಳ್ತಾರೆ, ಅವ್ರಿಗೆ ಯಾರು ಎದುರಿಲ್ವಲ್ಲ, ಈ ರಾಜ್ಯನ ಕಳ್ಕೊತೀರ. ಒಂದು ವೇಳೆ ಮಗಧ ರಾಜ್ಯದಲ್ಲೂ ಸೋತ್ರಿ ಅಂತ ಇಟ್ಕೊಳ್ಳಿ, ನಿಮ್ಮ ಜೀವನ ತ್ರಿಶಂಕು ಸ್ವರ್ಗ, 2 ರಾಜ್ಯವನ್ನು ಕಳ್ಕೊತೀರ. ಈಗ ಏನು ಮಾಡಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ. ಅವರ ರಾಜವಂಶಗಳಿಗೆ ಅವ್ರಿಗೆ ಒಪ್ಪಿಸಿ. ಮತ್ತು ಹೇಳ್ತೀನಿ ಕೇಳಿ, ಇದು ಎಲ್ಲ ಪ್ಲ್ಯಾನ್ ಕೂಡ ನಂದನದೇ. ನೀವು ವಿದೇಹ ರಾಜ್ಯದ ಹತ್ರ ಹೋಗಿ ನೀವು ಮಗಧ ರಾಜ್ಯದವರು ಕಾದಾಡಿದ್ರೆ ನೀವು ಒಬ್ಬರು ನೀವೇ ಸಾಯಿಸ್ಕೋತೀರ ಒಂದು, ಅಥವಾ ಒಬ್ಬರು ಸತ್ರು ಇನ್ನೊಬ್ಬರನ್ನ ಇಷ್ಟು ಜನ ಸೈನ್ಯ ಹಿಡ್ಕೊಂಡು ಇನ್ನೊಬ್ಬರನ್ನ ಸಾಯಿಸೋದು ಅಷ್ಟು ದೊಡ್ಡ ಕಷ್ಟ ಏನೂ ಅಲ್ಲ ನಂದನಿಗೆ.
ಆದ ಕಾರಣ ನಮ್ಮನ್ನು ಸಾಯಿಸಬೇಕು, ನಮ್ಮನ್ನು ಎದುರಿಸ್ಬೇಕು ಅಂದ್ಕೊಳ್ಳೋದನ್ನ ಬಿಟ್ಟು ನಿಮ್ಮ ಸೈನ್ಯಕ್ಕೆ ಆದೇಶ ಏನು ಕೊಡಬೇಡಿ. ನೀವು ಅವ್ರಿಗೆ ಒಪ್ಪಿಸಿ, ಅಥವಾ ನನ್ನ ಮಾತಲ್ಲಿ ಏನಾದರೂ ಸುಳ್ಳಿದೆ ಅನಿಸಿದ್ರೆ ನಿಮ್ಮ ಗೂಢಚಾರಿಗಳನ್ನು ಕಳಿಸಿ ಅದನ್ನು ಎಂಕ್ವೈರಿ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇನ್ನೂ ಒಂದು 10 ದಿನ ಸುಮ್ಮನೆ ಇದ್ಬಿಡಿ. ಆಮೇಲೆ ನಿಮಗೆ ಗೊತ್ತಾಗತ್ತೆ ಏನು ನಡೀತಿದೆ, ನಾನು ಹೇಳಿದ ಮಾತು ಎಷ್ಟು ನಿಜ ಅನ್ನೋದು ಅಂತ ಹೇಳಿ ಆ ರಾಜ ಎಚ್ಚೆತ್ಕೊಳ್ಳೋದ್ರ ಒಳಗಾಗಿ ರಾಕ್ಷಸ ಅಲ್ಲಿಂದ ಹೊರಟೋಗ್ಬಿಟ್ಟಿರ್ತಾನೆ. ಈ ಸುಮಿತ್ರ ರಾಜ ಅದೆಲ್ಲ ಕೇಳ್ತಾ ಬಗ್ಗಿಸ್ಕೊಂಡಿದ್ದ ತಲೆಯನ್ನು ಎಷ್ಟೊತ್ತಾದರೂ ಮೇಲೆತ್ತಲ್ಲ, ಹಾಗೇ ಯೋಚನೆಯಲ್ಲಿ ಮುಳುಗೋಗ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. 4ನೇ ಭಾಗ ಮುಂದೆ ಹೇಳ್ತೀನಿ. ಈ ಕತೆ, ಈ ನರೇಷನ್, ಈ ಕಂಟೆಂಟ್ ಏನಾದರೂ ಇಷ್ಟ ಆಗೋದಾದರೆ ಈ ಚಾನಲ್ ಕಾದಂಬರಿ ಕೇಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಕಂಟೆಂಟ್ ಸಾಧಾರಣವಾಗಿ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಭಾಷೆ ಮೇಲೆ ತುಂಬ ಕಠಿಣವಾದ ಪದಗಳನ್ನ ಬಳಸೋದಾಗಲಿ ಅಥವಾ ಅಚ್ಚಗನ್ನಡದಲ್ಲೇ ಹೇಳೋಕ್ಕಾಗಲಿ ಹೋಗಿಲ್ಲ. ಕೆಲವು ಇಂಗ್ಲೀಷ್ ಪದಗಳನ್ನು ಬಳಸಿದ್ದೀನಿ. ಸಾಧ್ಯವಾದಷ್ಟು ಆಡು ಭಾಷೆಯಲ್ಲೇ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಕತೆ ಮಿಸ್ ಆಗಲಾರ್ದಂಗೆ ಕಂಟೆಂಟನ್ನು ವಿಷಯ ಸಾಧ್ಯವಾದಷ್ಟು ತಲುಪಿಸೋ ಪ್ರಯತ್ನ ಮಾಡಿದ್ದೀನಿ. ಹೋಪ್ ಯು ವಿಲ್ ಎಂಜಾಯ್. ಗುಡ್ ಟೈಮ್.